ನಮಸ್ಕಾರ, ನಾನು ಶೀಬಾ, ದ ಮಿಲ್ಕ್ ಕನ್ಸಲ್ಟೆಂಟ್, ಲಕ್ಷ್ಮೀ ಮಿಷನರೀಸ್, ಬ್ಯಾಂಗ್ಳೂರು. ಇವತ್ತು ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡೋದು ಒಂದು ಡ್ರಮ್ ರೋಸ್ಟರ್ ಮಿಷಿನು. ಇದು ಬಂದು 15 kg ಕೆಪಾಸಿಟಿ ಬರುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಮಾಡಲ್ ಇರುತ್ತೆ. ಗಿಯರ್ ಮೋಟ್ರ್, ಹಾಫ್ HP ಗಿಯರ್, ಹಾಫ್ HP ಮೋಟ್ರ್ ಕೆಪಾಸಿಟಿ ಇದೆ. ಇದು ನಮಗೆ ಮಸಾಲ ಐಟಮ್ಸು ಅದೆಲ್ಲ ರೋಸ್ಟಿಂಗ್ ಮಾಡೋಕ್ಕೆ ಚೆನ್ನಾಗಿರೋದೊಂದು ಮಿಷಿನ್ ಇದು. ಈ ಥರ ಮಿಷನರೀಸು ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ಇದರಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೆ, ಫೋನ್ ಮಾಡ್ಬೋದು. ಮಿಷನ್ಸು ಡೀಟೇಲ್ಸ್ ಎಲ್ಲ ನಾವು ನಿಮಗೆ ಹೇಳಿಕೊಡ್ತೀನಿ. ಈ ಡ್ರಮ್ ರೋಸ್ಟರ್ ಮಿಷಿನಲ್ಲಿ ಅದರದ್ದೇ ಚಿಲ್ಲಿ ಎಲ್ಲ ರೋಸ್ಟಿಂಗ್ ಮಾಡಿದರೆ ನಿಮಗೆ ಅದು ಪರ್ಫೆಕ್ಟಾಗಿ ಕ್ವಾಲಿಟಿಯಲ್ಲಿ ಸಿಗುತ್ತೆ. ಆಮೇಲೆ ಇದು ಬೇರೆ ಟಿಲ್ಟಿಂಗ್ ಮಾಡಲಲ್ಲಿದೆ. ಈಗ ತುಂಬ ಬಿಸಿಯಾಗುತ್ತೆ, ಈ ಡ್ರಮ್ ಬಂದು ತುಂಬ ಬಿಸಿಯಾಗುತ್ತೆ. ಸೊ ಅದಕ್ಕೆ ಟಿಲ್ಟಿಂಗ್ ಮಾಡಿದರೆ ಸ್ವಲ್ಪ ನಮಗೆ ಇನ್ನೊಂದು ಪಾತ್ರದಲ್ಲಿ ಐಟಮ್ಸ್ ಎಲ್ಲ ಕಲೆಕ್ಟ್ ಮಾಡ್ಬೋದು. ಆ ಥರ ಮಿಷಿನ್ಗಳಿದು. ಸೊ ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದೆ. ಪ್ರೊಟೆಕ್ಷನ್ ಜಾಸ್ತಿ ಬೇಕಿರೋರಿಗೆ ಅದೇ ಥರ ಬಿಗ್ ಮಿಷನ್ಸು ಅವೈಲಬಲ್ ಇದೆ. ಸೊ ನಿಮಗೆ ನೋಡ್ಬೋದು, ಇನ್ಸೈಡ್ ಪಾರ್ಟೆಲ್ಲ ನೋಡ್ಬೋದು. ಆಮೇಲೆ ಇದು ಗ್ಲಾಸ್ ರೂಲೆಲ್ಲ ಹಾಕಿ ಹೀಟ್ ಒಂಚೂರು ಹೊರಗಡೆ ಹೋಗಬಾರ್ದು ಅಂತ ಆ ಥರ ಮಾಡಿರೋದು ಮಿಷಿನ್ಗಳು ಇದೆ. ಇದೊಂದು ಆರ್ಡಿನರಿ ಮಿಷಿನ್ ಬರುತ್ತೆ. ಇದು ಗ್ಯಾಸಲ್ಲಿ LPG ಕನೆಕ್ಷನ್ ಕೊಡಬೇಕು ಇದಕ್ಕೆ. ಆಮೇಲೆ ಟೈಮರೆಲ್ಲ ಸೆಟ್ ಮಾಡೋಕ್ಕೆ ಆ ಥರದ್ದು ಇದೆ. ಅದೆಲ್ಲ ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ ಮಿಷಿನ್. ಇದು ಒಂದು ಆರ್ಡಿನರಿ ಮಿಷಿನ್ ಇರುತ್ತೆ ಇದು. ಸೊ ಇದರಲ್ಲಿ ಧನಿಯಾ, ಮೆಣಸಿನ್ಕಾಯಿ, ಸಾಂಬಾರು ಮಸಾಲ ಅದೆಲ್ಲ ಹುರಿಯೋದಕ್ಕೆ ಬೆಟ್ರಾಗುತ್ತೆ ಈ ಮಿಷಿನ್. ಫುಲ್ಲಾಗಿ ಸ್ಟೇನ್ಲೆಸ್ ಸ್ಟೀಲಲ್ಲಿ ಮಾಡಿರೋದು. ಲೆಗ್ಗು ಅದು ಬಾಟಮ್ ಪ್ಲೇಸು ಎಲ್ಲ ಸ್ಟೇನ್ಲೆಸ್ ಸ್ಟೀಲಲ್ಲಿ ಮಾಡಿರೋದು. ಸೊ ನಿಮಗೆ ಯಾರಿಗೆ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸು ಯಾರಿಗೇನು ಇದೇ ಥರ ಮಿಷನರೀಸ್ ರಿಕ್ವೈರ್ಮೆಂಟ್ ಇದ್ದರೆ ಇದರಲ್ಲಿ ನಂಬರ್ ಕೊಟ್ಟಿದೆ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಮ್ಮದು ಮಿಷನ್ ಬಗ್ಗೆ ತಿಳಿಸ್ಬೋದು. ಥ್ಯಾಂಕ್ ಯು.